ನೋಡಿ ಸ್ನೇಹಿತರೆ, ಇದು ನಾಚಿಕೆ ಮುಳ್ಳು ಅಂತಾರೆ ನಮ್ಮ ಭಾಷೆ, ನಮ್ಮ ಕಡೆ, ನಮ್ಮ ಮಲೆನಾಡಿನಲ್ಲಿ. ಇದಕ್ಕೆ ಮತ್ತೊಂದು ಹೆಸರು ಮುಟ್ಟಿದರೆ ಮುನಿ ಅಂತ ಕನ್ನಡದಲ್ಲಿ ಮುಟ್ಟಿದರೆ ಮುನಿ ಅಂತಾರೆ. ಇದು ಎಲ್ಲ ಕಡೆ, ಎಲ್ಲ ಭೂಮಿಯಲ್ಲೂ, ಎಲ್ಲ ಜಾಗದಲ್ಲೂ, ಎಲ್ಲ ಕಡೆನೂ ಇದು ಬೆಳೆಯುತ್ತೆ. ಇದು ಒಂಥರ ಕಳೆ ಥರ ಅದು ಬೆಳೀತಾ ಹೋಗುತ್ತೆ. ಇದು ಮುಟ್ಟಿದರೆ ಮುನಿ ಅಂತ ಹೆಸರು ಹೇಳೋಕ್ಕೆ, ಇದು ಮುಟ್ಟಿದ ತಕ್ಷಣ ಅಲ್ಲಿ ನೋಡಿ ಬಿಡುತ್ತದೆ, ಎಲೆ ಮುದುಡ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿ ಬೇಕಾದ್ರೆ ತೋಟಗಳಲ್ಲಂತೂ ಜಾಸ್ತಿ ಇದರಲ್ಲಿ ಮುಳ್ಳಾಗುತ್ತೆ. ಒಂಥರ ಇದರಲ್ಲಿ ನೋಡಿ ಮುಳ್ಳಿದೆ. ಮುಳ್ಳು ತುಂಬ ನಂಜು. ಆ ಗಿಡ ಮುಳ್ಳು ತಾಗಿದ್ರೆ ಕೈಗೋ ಅಥವಾ ಕಾಲಿಗೆ ಅಥವಾ ಎಲ್ಲ ಚುಚ್ಚಿದ್ರೆ, ಈ ಮುಳ್ಳು ನೋಡಿ, ಈ ಮುಳ್ಳು ಚುಚ್ಚಿದ್ರೆ ತುಂಬ ನಂಜು. ಈ ಗಿಡದ ತುಂಬ ಒಂಥರ ಒಂದು ನೋವು ಇರುತ್ತೆ. ಕೆಲವು ನಂಜಿರುವಂಥ ನಮ್ಮ ಮೈಗೆಲ್ಲ ಇದು ನಂಜು ಮೈಗೆಲ್ಲ ತುಂಬ ತೊಂದರೆ ಕೊಡುತ್ತೆ. ಆದರೆ ಇದು ತುಂಬ ಉಪಕಾರಿ ಕೂಡ ಆಗಿದೆ. ಎಷ್ಟು ಅಪಕಾರಿ ಇದೆಯೋ ಅಷ್ಟೇ ಉಪಕಾರಿ ಕೂಡ. ಇದ್ರದ್ದು ಕಾಂಡ ಮತ್ತು ಬೇರು ತೆಗೆದು ತೊಳೆದು ನಿಮ್ಮದು ಫೈಲ್ಸ್ ಏನಾದರೂ ತೊಂದರೆ ಇದ್ದರೆ, ಫೈಲ್ಸ್ ಅಂದರೆ ಕನ್ನಡದಲ್ಲಿ ಮೂಲವ್ಯಾಧಿ ಅಂತಾರಲ್ಲ, ಅದಕ್ಕೆ ಏನಾದರೂ ತೊಂದರೆ ಇದ್ದರೆ ಅದನ್ನು ಜಜ್ಜಿ ಜೀರಿಗೆ ಹಾಕಿ ಕಾಫಿ ಮಾಡಿ ಕುಡಿಬೇಕು. ಕಾಫಿ ಮಾಡಿ ಕುಡಿಯೋದ್ರಿಂದ ಸ್ವಲ್ಪ ಆರಾಮ ಸಿಗುತ್ತೆ. ಸ್ವಲ್ಪ ಔಷಧೀಯ ಗುಣ, ಇದರಲ್ಲಿ ಔಷಧೀಯ ಗುಣ ಇರುವಂಥ ಗಿಡ ಇದು. ಹಾಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ, ಇದು ತೋಟದಲ್ಲಿ ಇರೋದ್ರಿಂದ ಇದು ತುಂಬ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ರೈತರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದೊಂದು ಮಾತು ರೈತಾಪಿ ವರ್ಗದವರಿಗೆ. ಇದರ ಬೇರುಗಳು ಕಿತ್ತಾಗ ಕಿತ್ತು ತೋರಿಸ್ತೀನಿ. ತುಂಬ ಮುಳ್ಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ನೋಡಿ ಬೇರಿನಲ್ಲಿ ಗಂಟಿದೆ. ಇದು ವಾತಾವರಣದಲ್ಲಿ ಇರುವಂಥ ನೈಟ್ರೋಜನ್, ಇಲ್ಲಿ ನೋಡಿ ಸರಿಯಾಗಿ ತೋರಿಸ್ತೀನಿ. ಈ ವಾತಾವರಣದಲ್ಲಿ ಇರುವಂಥ ನೈಟ್ರೋಜನ್ ಅಂದರೆ ಸಾರಜನಕ ಎಳ್ಕೊಂಡು ಈ ತನ್ನ ಇದರೊಳಗೆ ಬೇರಿನಲ್ಲಿ ಹಿಡಿದಿಟ್ಕೊಂಡು ಭೂಮಿಗೆ ಬಿಡುತ್ತೆ. ಇದು ಎಂಡ್ ಟೈಮ್ ನಿಮ್ಮದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇದು ಹೂ ಬಿಟ್ಟು ಕಾಯಾಗಿ ಸಾಯುತ್ತೆ. ಅಲ್ಲಿ ಅಂದರೆ ಒಣಗೋಗುತ್ತೆ ಬಿಸಿಲಿಗೆ. ಒಣಗೋದಾಗ ಅದು ನೈಟ್ರೋಜನ್ ಏನಿದೆಯೋ ಪೂರಾ ಭೂಮಿಗೆ ಬಿಡುತ್ತೆ. ಮತ್ತು ಜೀವ ಇರುವಾಗಲೂ ಅದು ನೈಟ್ರೋಜನ್ ಕೊಡುತ್ತೆ. ಇದು ತೋಟದಲ್ಲಿ ಮತ್ತು ನಿಮ್ಮ ತೋಟಗಳಲ್ಲಿ ಈ ಗಿಡ ಇರೋದು ತುಂಬ ಯೂಸ್ಫುಲ್ ಕೂಡ. ಇದಕ್ಕೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಕಳೆಗಳು ಅಂತೇಳಿ ನಿಮ್ಮದು ಈ ಕಳೆನಾಶಕ ಎಲ್ಲ ಹೊಡಿತಾರೆ. ದಯವಿಟ್ಟು ಫ್ರೆಂಡ್ಸ್, ಎಲ್ಲೂ ಕಳೆನಾಶಕ ಬಳಸೋಕ್ಕೆ ಹೋಗಬೇಡಿ ಯಾವುದೇ ಭೂಮಿಗೆ. ಇಂಥ ಗಿಡಗಳಿಂದಲೂ ತುಂಬ ಹೆಲ್ಪ್ ಆಗುತ್ತೆ. ಇದು ನೈಸರ್ಗಿಕವಾಗಿ ಸಿಗುವಂಥ ಯೂರಿಯಾ ಅಂದರೆ ನೈಟ್ರೋಜನ್, ಇದು ಭೂಮಿ ಒಳಗೆ ಸಿಗುವಂಥದ್ದು. ಬರೀ ನೀವು ಗಿಡದ ಸುತ್ತಮುತ್ತ ಇದೆ ಅಂತೇಳಿ ನೀವು ಕೀಳದೆ ಹಾಗೆ ಬಿಟ್ಟು ಸಹ ಇದು ತುಂಬ ಬೆಳೆದು ಇದು ಭೂಮಿಲಿ ತುಂಬ ಸಾರಜನಕವನ್ನು ಕ್ರಿಯೇಟ್ ಮಾಡುತ್ತೆ ಭೂಮಿ ಒಳಗೆ. ಇದಕ್ಕೆ ನೀವು ಯೂರಿಯಾ ಗಿಡಗಳಿಗೆ ಹಾಕುವಂಥ ಯೂರಿಯಾದ ಖರ್ಚು ಸ್ವಲ್ಪ ಉಳಿಸ್ಬೋದು. ಈಗಿನ ಜನರಲ್ಲಿ ಪೇಷನ್ಸ್ ಕಮ್ಮಿ ಆದ್ದರಿಂದ, ಅಂದರೆ ತಾಳ್ಮೆ ಕಮ್ಮಿ ಇರೋದ್ರಿಂದ, ಬೇಗ ನಮಗೆ ಬೆಳೆ ಬರಬೇಕು, ನಮ್ಮ ಗಿಡ ಬೇಗ ಫಲ ಕೊಡಬೇಕನ್ನೋ ಕಾರಣಕ್ಕೆ ಇವಾಗೆಲ್ಲ ಕಳೆನಾಶಕಗಳು ಅದು ಇದು ಬಳಸ್ತಾರೆ. ಮತ್ತು ಕಂಪ್ನಿಗಳು ಇಂಪ್ರೂವ್ಮೆಂಟ್ ಆಗಲಿಕ್ಕೋಸ್ಕರ ಈ ಪ್ರಾಡಕ್ಟ್ಗಳೆಲ್ಲ ಇಂಟ್ರವ್ಯೂಸ್ ಅಂದರೆ ಅಂಗಡಿಗಳಲ್ಲಿ ಮಾರಾಟಕ್ಕೆ ಇಡ್ತಾರೆ. ಮತ್ತೊಂದು ವಿಷಯ ಅಂದರೆ, ಇದಕ್ಕೆ ನೀವು ಈಗ ನಿಮ್ಮ ತೋಟ, ಈಗ ಅಡಿಕೆ ತೋಟ ಆಗಿದ್ರೆ ಅಥವಾ ಬೇರೆ ಏನಾದ್ರು ತೋಟಕ್ಕೆ ಹೋಗೋಕ್ಕೆ ತೊಂದರೆ ಆಗುತ್ತೆ, ಮುಳ್ಳು ಚುಚ್ಚುತ್ತೆ, ನಂಜು ಅದು ಇದು ಅಂತಾರೆ ಅಂತ ಆದರೆ, ನೀವೊಂದು ಬ್ರಷ್ ಕಟರ್ ಅಥವಾ ಕತ್ತಿಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೀವು ತೋಟ ಗಿಟ ಹೋಗಲಿಕ್ಕೆ ಅನುಕೂಲ ಮಾಡ್ಕೋಬೋದು.
ಹಂಗಂತ ಅದು ಭೂಮಿಯಲ್ಲಿರುತ್ತೆ. ಮತ್ತು ಮಳೆ ಬಿದ್ದಾಗ ಮತ್ತೆ ಅಥವಾ ಮಳೆ ಅಥವಾ ನೀವು ತೋಟಕ್ಕೆ ನೀರು ಕೊಡುವಾಗ ಮತ್ತೆ ಚಿಗುರುತ್ತೆ. ಅದೇನು ತೊಂದರೆ ಇಲ್ಲ. ಮತ್ತು ನೀವು ಕಳೆನಾಶಕ ಹೊಡೆಯೋದ್ರಿಂದ ಸಂಪೂರ್ಣವಾಗಿ ಇದು ನಾಶ ಆಗಿ ನಶಿಸಿ ಹೋಗ್ಬಿಡುತ್ತೆ. ಇದ್ರದ್ದು ವಂಶನೇ ಇದ್ರದ್ದು ಒಂದು ಇದನ್ನು ಹಾಳಾಗಿಬಿಡುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಗಿಡಗಳು ಇದ್ದಾವೆ ನೋಡಿ. ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ. ಇದು ತೊರಟೆ ಸೊಪ್ಪು ಅಂತಾರೆ ನಮ್ಮ ಮಲೆನಾಡು ಭಾಷೆಯಲ್ಲಿ. ತೊರಟೆ ಸೊಪ್ಪು ಸಣ್ಣ, ಅದ್ರ ಜೊತೆಗೆ ಇದು ಸಹ ಹುಟ್ಟಿದ್ರಳೆ. ಇದು ಸಹ ಅಷ್ಟೇ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳೇ. ನೀವು ಕಳೆನಾಶಕ ಹೊಡೆಯೋದ್ರಿಂದ ಇದ್ರ ಜೊತೆಗೆ ಈ ನಾಚಿಕೆ ಮುಳ್ಳು ಏನು ಮುಟ್ಟಿದರೆ ಮುನಿ ಅಂತ ಏನು ಹೇಳ್ತಾರೋ ಅದ್ರ ಜೊತೆಗೆ ಬೇರೆ ಗಿಡಗಳು, ಬೇರೆ ಔಷಧಿ ಗಿಡಗಳು ಕೂಡ ನಾಶ ಆಗುವ ಚಾನ್ಸಸ್ ತುಂಬ ಇರುತ್ತೆ. ದಯವಿಟ್ಟು ನಮ್ಮ ರೈತಾಪಿ ವರ್ಗದವರಿಗೆ ನಾನು ಹೇಳೋದೇನೆಂದರೆ, ಯಾವ ಕಾರಣಕ್ಕೂ ಕಳೆನಾಶಕಗಳನ್ನು ದಯವಿಟ್ಟು ಬಳಸಬೇಡಿ. ಹಾಗೇನಾದ್ರು ತೊಂದರೆ ಆದರೆ ನಿಮಗೆ ಈ ಜನ ಬಿಟ್ಟು ಕತ್ತಿಯಲ್ಲಿ ಸವರೋದು ಅಥವಾ ಬ್ರಷ್ ಕಟರ್ಗಳು ಬಂದಿದೆ, ಅದಕ್ಕೆ ಮಿಷನ್ಗಳು ಬಂದಿದೆ, ಆ ಮಿಷನ್ಗಳಲ್ಲಿ ಕ್ಲೀನ್ ಮಾಡಿಸೋದು, ಹಾಗೆಲ್ಲ ಮಾಡಿದ್ರೆ ಸಾಕು. ಖಾಲಿ ಇದ್ರದ್ದೊಂದು ಭೂಮಿಯಲ್ಲಿ ಬರೀ ಒಂದು ಬೇರೆ ಉಳ್ಕೊಂಡ್ರೆ ಸಾಕು, ಅದು ಮತ್ತೆ ಹುಟ್ಟುತ್ತೆ. ಅದು ಕೂಡ ನೋಡಿ, ಈಗ ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಹೂ ಆಗಿದೆ ನೋಡಿ, ಹೂವಾಗಿ ಅದರ ಕಾಯಿ ಆಗಿದೆ ನೋಡಿ. ಕಾಯಿ ನೋಡಿ, ಇದು ಅದರ ಕಾಯಿ. ಇದು ಕಾಯಿ ಸಮೇತ ನಾವು ಸಣ್ಣಕ್ಕಿಂತ ಇದು ನಿಮ್ಮದು ಅಂಗೂರ ಅಂತ ತಿಂತಿತ್ತು ಮೊದಲು. ಸಣ್ಣಕ್ಕಿಂತ ನಾವು ಇದು ಕಾಯಿಗಳನ್ನು ತಿಂತಿದ್ವಿ ನಾವು. ದಯವಿಟ್ಟು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೇನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಮತ್ತು ಹಾಗೇನಾದ್ರು ಇದ್ದಿದ್ದರೆ ನೀವು ಕಮೆಂಟಲ್ಲಿ ನನಗೆ ಹೇಳ್ಬೋದು, ಬೈಬೋದು, ಅಥವಾ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಏನಾದ್ರು ನಿಮ್ಮ ಮನಸ್ಸಿಗೆ ಬಂದಾಗೆ ನೀವು ಕಮೆಂಟ್ ಮಾಡ್ಬೋದು.